ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಿಮಿತ್ತವಾಗಿ ಹುಕ್ಕೇರಿ ಶಾಸಕರು ಆಗಿರುವಂತಹ ಶ್ರೀ ನಿಖಿಲ್ ಕತ್ತಿ ಹಾಗೂ ಯುವ ನಾಯಕರು ಆದ ಶ್ರೀ ವಿನಯ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಸಂಕೇಶ್ವರ ನಗರದ ಲೀಲಾ ಲಾನ್ಸ್ನಲ್ಲಿ ಸಾಯಂಕಾಲ ಪೂರ್ವಭಾವಿ ಸಭೆ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ವೇದಿಕೆ ಮೇಲೆ ಶಾಸಕ ನಿಖಿಲ್ ಕತ್ತಿ, ಯುವ ನಾಯಕ ವಿನಯ್ ಪಾಟೀಲ, ಗಜಾನನ ಕೊಳ್ಳಿ, ಡಾಕ್ಟರ್ ನಂದಕುಮಾರ್ ಹಾವಳ, ನಂದು ಮುಡಶಿ, ಸುನಿಲ್ ಪರ್ವತರಾವ್, ಕುಮಾರ್ ಬಸ್ತವಾಡಿ, ಸುಭಾಷ್ ಕಾಸರಕರ್, ಶೀತಲ ಮಠಪತಿ, ದೀಪಕ್ ಭೀಶಿ, ರೋಹನ್ ನೇಸರಿ, ಅಲ್ತಾಫ್ ಶಾಯಣ್ಣನವರ್, ಶಿದಾನಂದ ಕರ್ದನವರ್, ನ್ಯಾಯವಾದಿ ಆರ್ಬಿ ಪಾಟೀಲ್, ಸಂದೀಪ್ ದವಡತೆ, ಪುರಸಭೆ ಉಪಾಧ್ಯಕ್ಷ ಸಚಿನ್ ಭೋಪಳೆ ಉಪಸ್ಥಿತರಿದ್ದರು. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ನಿಖಿಲ್ ಕತ್ತಿ ಮಾತನಾಡಿ, ಸಣ್ಣ ಪಿಕೆಪಿಎಸ್ ಸಭೆ ವೇಳೆ ಹೊರಗಡೆಯಿಂದ ಗೂಂಡಾಗಳನ್ನ ತಂದು ಕಾರ್ ಜಖಂ ಮಾಡುವ ವ್ಯವಸ್ಥೆ ತಂದಿದ್ದಾರೆ. ಅಷ್ಟೇ ಅಲ್ಲ, ಎಂಡಿ ಕುರ್ಚಿ ಮೇಲೆ ಕುಂತು ಅವರ ಪಿಎಗಳು ದರ್ಬ ಮೆರೆತಿದ್ದಾರೆ ಅಂತ ವಿರೋಧಿಗಳಿಗೆ ಟಾಂಗ್ ಕೊಟ್ಟಿದ್ದಾರೆ. ಹೊರಗೆ ಜನ ತಗೊಂಡ್ಬಂದ ಕಲ್ಲು ಮಾಡಿಸೋದು, ಹಲ್ಲೆ ಮಾಡಿಸೋದು, ಗಾಡಿಗಳು ಚೆಕ್ ಮಾಡೋದಕ್ಕೆ ಈ ಚುನಾವಣೆ ಈ ಹಕ್ಕುಗಳು ಬಿಟ್ಟಿದೆ. ಅದಕ್ಕೆ ನಾವು ಎಲ್ಲರೂ ಫಿಟ್ ಆಗ್ತೀವಿ. ಯಾಕಂದ್ರೆ ನಮ್ಮ ತಾಲೂಕ, ನಮ್ಮ ಸಂಘ ಸಂಸ್ಥೆ ನಮ್ಮ ಪರವಾಗಿ ಇರ್ಬೇಕಂತೇಳಿ ನಾವು ಇವಾಗ ನಿರ್ಣಯ ಮಾಡ್ಕೊತೀವಿ. ಯಾರು ಹೊರಗಿನ ಬಂದು ಏನು ತಪ್ಪಾಗಿ ಮಾಡಕ್ಕೆ ಸಾಧ್ಯ. ಈ ನಿರ್ಣಯ ನೀವು ಈಗಾಗಲೇ ತಗೊಂಡಿದ್ರೆ ಅನಿಸ್ತದೆ. ಯಾಕಂದ್ರೆ ಕಳೆದ ಒಂದು ತಿಂಗಳು ನೀವೆಲ್ಲ ನೋಡ್ಕೊಂಡು ಬಂದಿದ್ದು ಏನೇನಾಗತ್ತೆ, ಏನೇನಿಲ್ಲ. ಒಂದು ಸಣ್ಣ PKP ಬೋರ್ಡ್ ಮೀಟಿಂಗ್ ಮಾಡಕ್ಕೆ ಕೂಡ ಗುಂಡಾವರ್ತನೆಗಳು, PAಗಳ MD ಕೂತ ರಥದ ಮೇಲೆ ಹಾಕೋದು. ಮತ್ತೆ ಇದೀಗ ವಿನಯ ಹೇಳಿ ಮಾಜಿ ಸಂಸದರು ಹೇಳಿದ ಸಂಸ್ಥೆ ಉಳಿಸಾಕ್ ಬಂದ ಅಂತೇಳಿ ಅವರೇನು ಸ್ಟೇಟ್ಮೆಂಟ್ ಕೊಟ್ಟರು. ಈ 7 ಮನೆ ಮತ್ತೆ ನಿರ್ದೇಶಕರನ್ನ ತಗೊಂಡು ಹೋದವ್ರು ಯಾರು, ಖರ್ಚು ಮಾಡಿದವ್ರು ಯಾರು, ಮತ್ತೆ ತರದ್ ನಡ್ಸಕ್ ಬಿಟ್ಟವ್ರಿಗೆ ಯಾರು, ಇದ್ರ ಉತ್ತರ ಕೊಟ್ಟು ಮುಂದೆ ಉಳಿಸೋದು. ಇದೆಲ್ಲ ನಮ್ಮ ತಾಲೂಕ ನಡೆದಾಗ ನಾವಾಗಲಿ ದೇವಿ ಪಾಟೀಲ್ ಫ್ಯಾಮಿಲಿ ಆಗಲಿ ಒಂದಾಗಿ ನಮ್ಮ ಕ್ಷೇತ್ರದ ಹೊಡೆದು ಹೋಗ್ಬಾರ್ದು, ನಮ್ಮ ಕ್ಷೇತ್ರದಾಗ ನಮ್ಮ ಜನರಿಗೆ ತ್ರಾಸ ಆಗ್ಬಾರ್ದು ಅಂತ ಹೇಳಿ ನಾವೆಲ್ಲರೂ ಒಂದು ವೇದಿಕೆ ಮೇಲೆ ಬಂದು ಇವತ್ತು ಸಂಘ ಸಂಸ್ಥೆ ಚುನಾವಣೆ ಮಾಡೋದು. ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸಿದಂತ ಕೇಳ್ಕೊಂಡು ಮುಖ್ಯಮಂತ್ರಿ ಅವಾಗ ಇಬ್ಬರು ಕೂಡಿ ಹೋಗಿ ಗೌರ್ಮೆಂಟ್ ಗ್ರಾಂಟ್ ತಂದ ಈ ಆ ಟೈಮ್ ಮಾಡಿ ಇದು ಯಾಕಪ್ಪ ಅಂತಂದ್ರೆ ಇದು ಸಂಸ್ಥೆ ಯಾಕಪ್ಪ ಅಂತಂದ್ರೆ ನಮ್ಮ ತಾಲೂಕದವರು ಬಹಳಷ್ಟು ಕಷ್ಟಪಟ್ಟು ಕಾಳಜಿ ಪಟ್ಟು ಉಳಿಸ್ಯಾರ ಮತ್ತು ಬೆಳೆಸ್ಯಾರ. ಆಮೇಲೆ ಬರೋದಂದ್ರೆ ಔಷಧ ಮನಸ್ಸಿನಾಗಿತ್ತು. ಯಾವಾಗ ಎಲೆಕ್ಷನ್ ಆಗಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಏನೇ ಸಂಸ್ಥೆ ನಡೆಸ್ತಿ ಬಟ್ ಅದನ್ನ ನಮ್ಮ ಭೇದಭಾವ ಬೇಡ ಅಂತ ಹೇಳಿ ಎಲೆಕ್ಷನ್ ಮಾಡಿ. ಆದರೆ ಇವತ್ತಿನ ಪರಿಸ್ಥಿತಿ ಯಾಕೆ ಬಂದು ಎಲೆಕ್ಷನ್ ಮಾಡ್ಕೊಂಡ ತಾಲೂಕು ಯಾಕೆ ರೀತಿ ಸಂಶಯ ನೀವೆಲ್ಲ ಎಲೆಕ್ಷನ್ ನಾನು ಹೋದಾಗ ಅನಿಸುತ್ತ ಏನಪ್ಪ ಅಂತಂದ್ರೆ ಈ ಭಾಗದಲ್ಲಿರೋ ಸುಶಿಕ್ಷಿತ ವೋಟರ್ಸ್ ಯಾರೇನು ಪ್ರಶ್ನೆಲ್ಲ ಏನಿಲ್ಲ, ಸ್ವಇಚ್ಛೆಯಿಂದ ಎಲ್ಲರೂ ಬಂದಂತಾರೆ. ಸುಮಾರಾಗಿ ಒಂದು 50 ಎಲ್ಲ ಓಡಿಸೋದು ನಾವೇನೇ ಯಾವ ಮಾಡಿ ಗಾಡಿ ಕೊಟ್ಟು ಕಷ್ಟದಂತ ಯಾವ ಇದು ಎದಕ್ಕೆ ಬಂದಪ್ಪ ಅಂತಂದ್ರೆ ಹೊರಗಡೆ ಏನು ಪ್ರಶ್ನೆ ಬಂದಿರ್ತಲ್ಲ ಅವ್ರಿಗೋಸ್ಕರ ಇದೆ. ಹೊರಗಡೆ ನಾವು ಬಂದು ಏನು ಮಾಡಬೇಕು, ನಾವು ತಾಲೂಕಿನ ಎಲೆಕ್ಷನ್ ಈಗ ಕೇಳ್ಬಿಟ್ಟು ಏನು ಹೇಳ್ತಾರಪ್ಪ ಅಂತಂದ್ರೆ ನಮ್ಮ ಮಾಜಿ ಸಂಸದರು, ಈ ಭಾಗದ ಮಾಜಿ ಸಂಸದರು ಏನು ಹೇಳಿದ್ರು, ಜೊತೆ ಅವರು ಈ ಸಂಸ್ಥಾವನ್ನು ಉಳಿಸಾಕ ಹೋಗ್ತಾರೆ. ಯಾಕೆ ನಾವಿಲ್ಲ, ನಮ್ಮ ತಾಲೂಕಿನ ನಾವು ಅದೇ ನಮ್ಗೆ ಅಷ್ಟು ಶಕ್ತಿ ಕೊಟ್ಟಾರ, ನಿಲ್ಲಿಸೋದು ನಮ್ಮ ವಿರಾಜ್ ಮಾಡ್ಯಾರ, ಉಳಿಸೋದು ನಾವು ಮಾಡ್ತೀವಿ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.